ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಪ್ರಾಥಮಿಕ ಹಂತದಲ್ಲಿ ಉದ್ಯೋಗಕ್ಕೆ ಸೇರಿದಾಗ ಏನು ಖರ್ಚು ವೆಚ್ಚಗಳು ಬರ್ತದೆ ಅಂತ ಹೇಳಿದೆ. ಆದರೆ ಪ್ರಾಥಮಿಕ ಹಂತದಲ್ಲಿ ಉದ್ಯೋಗವನ್ನು ಮಾಡಬೇಕು ಅಂತ ಅರಿಸುವಂಥ, ಅಂದರೆ ಸ್ವತಃ ಉದ್ಯೋಗವನ್ನು ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಆಲೋಚನೆ ಮಾಡುವಂಥ ಯುವ ಪೀಳಿಗೆ ಇದೆಯಲ್ಲ, ಅದು ಭಾಳ ಜಾಗೃತವಾಗಿರಬೇಕು. ಒಂದು, ನಿಮ್ಮ ಮನೆತನದಿಂದಲೇ ಯಾವುದಾದ್ರೂ ವೃತ್ತಿ ಬಂದುಬಿಟ್ಟಿದ್ರೆ ಸಮಸ್ಯೆ ಇಲ್ಲ. ನೀವು ಹೊಸದಾಗಿ ಯಾವುದಾದ್ರೂ ವೃತ್ತಿಗೆ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು ಅನ್ನುವಂಥ ಆಲೋಚನೆ ಮಾಡಿದಾಗ ಮಾತ್ರ ಬಹಳಷ್ಟು ಜಾಗರೂಕರಾಗಿ ನಿಮ್ಮ ಬದುಕನ್ನು ನೀವು ರೂಪಿಸ್ಕೋಬೇಕು. ತನ್ನ ಮೂಲಕ ನೀವು ಶ್ರೀಮಂತರಾಗಬಹುದು. ಇದು ಮಾನವ ಸಂಪನ್ಮೂಲ ದೇಶ. ಈ ದೇಶದಲ್ಲಿ 120 ಕೋಟಿ ಜನ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಹರಿದು ಬರ್ತದೆ. ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ. ಜೊತೆಗೆ ಸ್ಪರ್ಧೆ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಗ್ರಾಹಕರಿದ್ದಾರೆ. ಆದರೆ ಗ್ರಾಹಕನಿಗೆ ಏನು ಬೇಕು ಅನ್ನುವಂಥ ಆಲೋಚನೆ ನಿಮ್ಮ 21ನೇ ವರ್ಷದಲ್ಲಿ ಮಾಗುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ನೀವು ಕಾಲೇಜು ಬಿಟ್ಟು ಹೊರಗೆ ಬಂದ ತಕ್ಷಣ ಅನುಭವವಿಲ್ಲದೆ ವ್ಯವಹಾರಕ್ಕೆ ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟದಾಯಕವಾದದ್ದು, ತ್ರಾಸದಾಯಕವಾದದ್ದು. ನೀವು ಯಾವ ವಿಭಾಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋತೀರಿ, ಯಾವುದರಲ್ಲಿ ನಿಮಗೆ ನೈಪುಣ್ಯ ಇದೆ, ಯಾವ ವ್ಯವಹಾರ ಮಾಡಿದರೆ ನಿಮಗೆ ಲಾಭ ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ಭಾಳ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇರಿಸಬೇಕೇ ವಿನಃ ಬೇರೆ ಯಾರೋ ವ್ಯವಹಾರ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ನಿಮ್ಮನ್ನು ಸ್ವಯಂ ಉದ್ಯೋಗಕ್ಕೆ ತೊಡಗಿಸಿಕೊಂಡು ಬದುಕಿನಲ್ಲಿ ನಷ್ಟವನ್ನು ಅನುಭವಿಸಬಾರ್ದು. ಸ್ಪರ್ಧೆ ಇರೋ ವ್ಯವಹಾರ ಮಾಡೋದ್ರ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಸ್ಪರ್ಧೆ ಇರೋ ವ್ಯಾಪಾರದಲ್ಲಿ ನೀವು ಭಿನ್ನವಾಗಿ ಹೇಗೆ ನಿಲ್ತೀರಿ, ಯಾವ ಗುಣಮಟ್ಟದಲ್ಲಿ ವ್ಯವಹಾರವನ್ನು ಮಾಡ್ತೀರಿ, ಎಷ್ಟು ಯೋಜನಾಬದ್ಧವಾಗಿ ಮಾಡ್ತೀರಿ, ಈ 3 ವಿಚಾರಗಳು ಇಟ್ಕೊಂಡು ನಿಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು. ಯಾಕಂದರೆ 21ರಿಂದ 35 ನಿಮ್ಮ ಪ್ರಾಥಮಿಕ ಹಂತವಾಗಿರೋದರಿಂದ ನೀವು ಸಮೃದ್ಧವಾಗಿ ಬೆಳೆಯಲಿಕ್ಕೆ ಇರುವಂಥ ಮತ್ತು ನಿಮ್ಮಲ್ಲಿ ಚೈತನ್ಯ ಇರುವಂಥ ಸಮಯ ಇದು. ಆ ಸಂದರ್ಭದಲ್ಲಿ ನೀವು ಏನನ್ನಾದರೂ ಸಾಧಿಸಬಹುದಾದಂಥ ಛಲ, ಹಠ, ಆತ್ಮವಿಶ್ವಾಸ ಇರೋ ಸಮಯ. ಬಹಳ ಜಾಗರೂಕರಾಗಿ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.